ಸರ್ ಇವತ್ತು ಅಣ್ಣವ್ರ ಹುಟ್ಟದಬ್ಬ, ಅಣ್ಣವ್ರಿಗೆ ಗಿಫ್ಟು RCB ಚಾಂಪಿಯನ್ಸ್. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಹಂಗೆ IPL 10 ಟೀಮು, ನಮಗೂ ಇಷ್ಟ ಒಂದೇ ಟೀಮು RCB. ಮ್ಯಾಚ್ ಹೆಂಗಿತ್ತು ಅಂದರೆ ದೀಪಾವಳಿ ನಾವು ನವೆಂಬರಲ್ಲಿ ನೋಡ್ತೀವಿ, ಅದನ್ನ ಇವತ್ತೇ ನೋಡಿದ್ವಿ ದೀಪಾವಳಿ. It was so cool. RCB क्या मस्त खेला है यार, RCB ने मजा आ गया. And ಈ ಥರ ಗೇಮ್ ನೋಡಿದ್ದು ಫುಲ್ ಖುಷಿ. ಈ ಸಲ ಕಪ್ ನಮ್ದೆ. ಪಡಿಕಲ್ ಹೊಡೆದ್ರು ಗುಜರಾತ್ ಗಿಲ್ಲು. ಬೆಂಗಳೂರಿನ ಭಗವಂತ ಕಿಂಗ್ ಕೊಹ್ಲಿ ಇರೋ ತನಕ ಯಾವುದು ಭಯ ಇಲ್ಲ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಂದು RCB ಮತ್ತು GT ನಡುವೆ ರೋಚಕ ಪಂದ್ಯ ನಡೆಯುತ್ತಿರುವಂಥದ್ದು. ಪಂದ್ಯದಲ್ಲಿ RCB ಜಯಬೇರಿ ಗಳಿಸಿರುವಂಥದ್ದು. ಈ ಒಂದು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಹತ್ತತ್ರ ಶತಕ ಬಾರಿಸೋದಲ್ಲಿ ಬಂದು ಸ್ವಲ್ಪ ವಿಫಲವಾಗಿರುವಂಥದ್ದು. RCB ಅಭಿಮಾನಿಗಳಿರುವಂಥ ಸಂತಸ ಯಾವ ರೀತಿ ಇದೆ, ಅವರ ಸಂಭ್ರಮವನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ ನೋಡೋಣ ಬನ್ನಿ. ಸಖತ್ ಮ್ಯಾಚ್ ಅಂದ್ರೆ ಸಖತ್ ಮ್ಯಾಚ್ ಆಯಿತು. ನಾವು ದಾವಣಗೆರೆಯಿಂದ ಬಂದಿದ್ದೇವೆ ಸರ್, ಮಗನು ದಾವಣಗೆರೆಯಿಂದ ಬಂದಿದ್ದಾನೆ. ಅಲ್ಲಿಂದ ನಿನ್ನೆ ಬೆಳಗ್ಗೆ ನಮಗೆಲ್ಲ ವಿರಾಟ್ ಕೊಹ್ಲಿ ಈ ಸಲ ಕಪ್ ನಮ್ದೆ. ನಮಸ್ಕಾರ. ಐನ್ ಪಾರ್ಟಿಕಲ್ ಮತ್ತು ವಿರಾಟ್ ಅವರ ಕಾಂಬಿನೇಷನಲ್ಲಿ ಆಗಿದ್ದ ಪಾರ್ಟ್ ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಫುಲ್ ಎಕ್ಸೈಟ್ಮೆಂಟ್, ಯಾಕಂದರೆ ಲಾಸ್ಟ್ ಮ್ಯಾಚ್ ಹೋಮ್ ಗ್ರೌಂಡಲ್ಲಿ, ಸೊ ಅದು ಬಂದ್ಬಿಟ್ಟು ನೋಡೋಕ್ಕೆ ಎಕ್ಸ್ಟ್ರೀಮ್ಲಿ ಎಕ್ಸೈಟೆಡ್ ಆಗಿದ್ದೆ. ಆ್ಯಂಡ್ ಈ ಥರ ಗೇಮ್ ನೋಡಿದ್ದು ಫುಲ್ ಖುಷಿ. ಈ ಸಲ ಕಪ್ ನಮ್ದೆ. ಯಾವ ಪ್ಲೇಯರ್ ಇಷ್ಟ ನಿಮಗೆ? ಯಾವ ಪ್ಲೇಯರ್ ಇಷ್ಟ ನಿಮಗೆ? ವಿರಾಟ್ ಕೊಹ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಕೊಹ್ಲಿ ಬ್ಯಾಟಿಂಗ್ ಫುಲ್ ತುಂಬಾ ಚೆನ್ನಾಗಿತ್ತು. ಸೂಪರ್ ಆಗಿತ್ತು ಬ್ಯಾಟಿಂಗ್. ನನ್ನ ಫೇವರೇಟ್ ಪ್ಲೇಯರ್ ಸೂಪರ್ ಆಗಿ ಆಡ್ದ ಇವತ್ತು. बहुत अच्छा मैच था, मज़ा आ गया देख के. RCB जीत गई. लास्ट टाइम भी जीत जाती, बट लास्ट ओवर में थोड़ा मैच अच्छा नहीं गया, इस वजह से. It was so cool. RCB क्या मस्त खेला है यार, RCB ने मजा आ गया. कौन सा प्लेयर फेवरेट? कोहली और पाटीदार. Yes. कोहली सेंचुरी जस्ट मिस. हाँ, जस्ट मिस. 50 हो गया. Innings of Virat Kohli was next level. He played it to the best and he was just missed the century. He could have got it, but it was next level. They just whitewashed it. That's all. RCB wins. RCB wins. ಯಾವ ಪ್ಲೇಯರ್ ಇಷ್ಟ ನಿಮಗೆ? ವಿರಾಟ್. ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಸ್ಟೇಡಿಯಮಿಗೆ ಬಂದಿದ್ದು. ಅದು ಬನ್ನಿ ಒಂದು ನಿಮಿಷ ಬನ್ನಿ. ಆ್ಯಕ್ಚುಲಿ ಏನು ಹೇಳಬೇಕು ಅಂತಂದರೆ ಲಾಸ್ಟ್ ಇಯರ್ ಮ್ಯಾಚ್ ವಿನ್ ಆಯ್ತಲ್ವಾ, ಇವ್ರು ಡಿಸೈಡ್ ಮಾಡಿದ್ರು ಮ್ಯಾಚ್ ವಿನ್ ಆದ್ಮೇಲೆ ಮದುವೆ ಆಗಬೇಕು ಅಂತ. ಸೊ ಹಂಗೆ ಮದುವೆ ಆಯಿತು. ಮ್ಯಾಚ್ ವಿನ್ ಆದ್ಮೇಲೆ ಅರೇಂಜ್ ಮ್ಯಾರೇಜ್. ಮದುವೆ ಆಗಿದ್ದೆ ಕಪ್ ಗೆದ್ದ ಮೇಲೆ. ಹೌದೌದು. ಎಷ್ಟು ವರ್ಷದಿಂದ ಇತ್ತು ಗ್ಯಾಪ್? 15 ವರ್ಷ ಅಲ್ಲ ನಂದು. ನಾನು ದೊಡ್ಡ RCB ಫ್ಯಾನು. ಅದರಲ್ಲಿ ಇದು ಮಾಡ್ತಿದ್ರು, ಆದರೆ ನಾನು ಯಾವಾಗ ಗೆಲ್ತಾರೆ ನಾನು ಹೇಳಿದ್ದೆ, ಆದರೆ ಗೆಲ್ತಾರೆ ಅಂತ ಗೊತ್ತಿತ್ತು ಲಾಸ್ಟ್ ವರ್ಷ. ಅದು ಗೆದ್ದಿದ್ದಕ್ಕೂ ನಾವು ಮದುವೆ ಆಯ್ತಕ್ಕೂ ಕರೆಕ್ಟ್ ಆಗಿದೆ. ಈ ವರ್ಷ ಇನ್ನೊಂದು ಗುಡ್ ನ್ಯೂಸ್ ಆದರೂ ಆಗ್ಬೋದು. ಸೂಪರಾಗಿ ಆಡಿದ್ರು, ಚೆನ್ನಾಗಿ ಆಡಿದ್ರು. ಇವತ್ತು ವಿನ್ ಆಗಿದ್ದಾರೆ, ಅದೇ ಥರ ಚೆನ್ನಾಗಿ ಆಡಲಿ ಇನ್ಮೇಲೆಲ್ಲ. ಸರ್ ವಿ ಆರ್ ವೆರಿ ಪ್ರೌಡ್. ನಮ್ಮ RCB ಗೆದ್ದಿದ್ದೆ, ತುಂಬ ಹೆಮ್ಮೆ ನಮಗೆ. ಗ್ರೇಟ್ RCB ತುಂಬ ಚೆನ್ನಾಗಿತ್ತು. ಫುಲ್ ಪೈಸಾ ವಸೂಲ್. ಈ ಸಲ ಕಪ್ ನಮ್ಮದೇ. ಸೂಪರ್ ಆಗಿತ್ತು ಬ್ರೋ ಮ್ಯಾಚು. ಕೊಹ್ಲಿ ಹೊಡಿತಾ ಇದ್ರು ಒಂದೊಂದು ಸಿಕ್ಸು. ಆಹಾ ಸೂಪರ್. ಇನ್ನೊಂದ್ಸತಿ ನೋಡ್ಬೇಕು ಮ್ಯಾಚು. ಇನ್ನೊಂದ್ಸತಿ ಮ್ಯಾಚ್ ಆಗಿದ್ರೆ ಮತ್ತೆ ನೋಡ್ತೀವಿ. ಹೆಂಗ್ ಹೊಡೆದ್ರೆ ಸೆಂಚುರಿ ಮಿಸ್ ಆಗೈತೆ ಬ್ರೋ. ಸ್ವಲ್ಪ ಸೆಂಚುರಿ ಮಿಸ್ ಆಗೋಯ್ತು. ಸ್ವಲ್ಪ ಹಿಂಗೆ ಹೊಡಿತಾರೆ, ನೆಕ್ಸ್ಟ್ ಟೈಮ್ ಹೊಡಿತಾರೆ ಬಿಡಿ. ಪಡಿಕಲ್ ಹೊಡೆದ್ರು ಗುಜರಾತ್ ಗಿಲ್ಲು ಆಗೋಯ್ತು. ಪಡಿಕಲ್ ಒಂದೊಂದು ಏಟು, ಒಂದೊಂದು ಚೂರು. ಬ್ರೋ IPL ಅಲ್ಲಿ ಕಪ್ ಗೆಲ್ಲೋದು ನಾವೇ ಅಂತ ಎಲ್ರಿಗೂ ಗೊತ್ತು. ಪದೇ ನೋಡ್ತಾ ಇರಿ. ಜೈ RCB, ಜೈ ಕರ್ನಾಟಕ. ಈ ಸಲನೂ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. ಈ ಸಲ 100% ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. ಇವತ್ತಿನ ಮ್ಯಾಚ್ ಹೆಂಗಿತ್ತು ಅಂದರೆ ದೀಪಾವಳಿ ನಾವು ನವೆಂಬರಲ್ಲಿ ನೋಡ್ತೀವಿ, ಅದನ್ನ ಇವತ್ತೇ ನೋಡಿದ್ವಿ ದೀಪಾವಳಿ. ಬಟ್ ಎಕ್ಸಲೆಂಟಾಗಿ ಆಡಿದ್ರು. ಎಲ್ಲ ಪ್ಲೇಯರ್ಸ್ ಕಾಂಟ್ರಿಬ್ಯೂಷನ್ ವಾಸ್ ವೆರಿ ಗುಡ್. ಇದೇ ಥರ ಇರುತ್ತೆ ಫೈನಲ್ಸು, ಇದೇ ಥರ RCB ವಿಲ್ ಲಿಫ್ಟ್ ದ ಮ್ಯಾಚ್. RCB ಚೆನ್ನಾಗಿ ಆಡಿದ್ರು. ಟೀಮಲ್ಲಿ ಯಾವ ಪ್ಲೇಯರ್ ನಿಮ್ಗೆ ತುಂಬ ಇಷ್ಟ? ನನಗೆ ನೋಡಿ ಪಟ್ಟಿದಾರು ಚೆನ್ನಾಗಿ ಆಡ್ತಾನೆ. ವಿರಾಟ್ ಕೊಹ್ಲಿ ಮಾತಾಡೋಂಗೆ ಇಲ್ಲ. ಈಸ್ ಒಂಥರ ಎವರ್ ಗ್ರೀನ್ ಹೀರೋ. ಸ್ವಲ್ಪದರಲ್ಲೇ ಮಿಸ್ ಆಯಿತು ಸೆಂಚುರಿ. ಸ್ವಲ್ಪದ ಅದು ಬ್ಯಾಡ್ ಲಕ್. ಇನ್ನರ್ ಎಡ್ಜ್ ಆಯಿತು. ಇನ್ನರ್ ಎಡ್ಜ್ ಆಗದೆ ಹೋಗಿದ್ರೆ 100% ಸೆಂಚುರಿ ಆಗಿರೋದು. ಪಟ್ಟಿದಾರು ಚೆನ್ನಾಗಿ ಆಡ್ದ. ಆಲ್ಮೋಸ್ಟ್ ಎಲ್ಲರ ಕಾಂಟ್ರಿಬ್ಯೂಷನ್ ಚೆನ್ನಾಗಿದೆ. ಹೋಯ್ತು ಅಂದರೆ ಕೃಣಾಲ್ ಪಾಲ್ಯ ಬಂದ, ಅವನು ಚೆನ್ನಾಗಿ ಹೊಡೆದ. ಸೊ RCB ಭಾಳ ಚೆನ್ನಾಗಿ ಆಡಿದ್ದಾರೆ. ಈ ಸತಿ ಗೆದ್ದೇ ಗೆಲ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಜೈ RCB. ಮ್ಯಾಚ್ ಸಕ್ಕತ್ತಾಗಿತ್ತು. CSK ಅವ್ರಿಗಿಂತ ಈ ಮ್ಯಾಚ್ ಸೂಪರ್ ಆಗಿತ್ತು. ಯಾಕೆಂತಂದರೆ ಇವತ್ತು ಯಾವ ದಿನ, ಇವತ್ತು
ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದಿನ ಇವತ್ತು. ಕರ್ನಾಟಕಕ್ಕೆ ಕಂದ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಇವತ್ತು ಗೆಲ್ಸವ್ರೆ. ಕಲಿಯೋಕ್ಕೆ ಕೋಟಿ ಭಾಷೆ, ಆಡೋಕ್ಕೆ ಒಂದೇ ಭಾಷೆ ಕನ್ನಡ. ಹಂಗೆ IPL 10 ಟೀಮು, ನಮಗೂ ಇಷ್ಟ ಒಂದೇ ಟೀಮು RCB ಜೈ RCB. ಇವಾಗ ಸಕಾಲಾಗಿತ್ತು, ಒಳ್ಳೆ ಮ್ಯಾಚು, ಟ್ವಿಸ್ಟ್ ಇತ್ತು ಲಾಸ್ಟ್ವರೆಗೂ. ನಮ್ಮ RCB ಹೆಂಗೆ ಅಂದರೆ ಬೀಜ ಬಾಯಿ ಬರ್ಸ್ ಗೆಲ್ತೀವಿ ಅಂತಲ್ಲ, ಇವತ್ತು ಸಕಾಲಾಗಿ ಗೆಲ್ಸಿರು. ಅಂದರೆ ಸ್ಟಾರ್ಟಿಂಗಲ್ಲಿ ವಿರಾಟ್ ಕೊಹ್ಲಿ ಇವತ್ತು 100 ಮಾಡ್ಬಿಟ್ಟಿದ್ರೆ ಸಾಯಿ ಸುದರ್ಶನ್ಗೆ ಒಳ್ಳೆ ಫೈಟ್ ಇರ್ತಿತ್ತು. ಬಟ್ ಇವತ್ತು ನಮಗೆ ವಿರಾಟ್ ಕೊಹ್ಲಿ ಇದೆ ಇವತ್ತು ಮ್ಯಾನ್ ಆಫ್ ದಿ ಮ್ಯಾಚ್. ಸೂಪರ್ ಆಗಿತ್ತು ಮ್ಯಾಚ್. ಸೊ ಅದು ಮಿಸ್ ಆಗೋಯ್ತು ಒಂದು. ಇನ್ನು ನಂಗೆ ಲಾಸ್ಟು ಕೊನೆಪಣೆ ಬಂದು ಹೊಡ್ಸ್ಕೊಂಡಾಗ ಗೊತ್ತಾ, ಟೆನ್ಷನ್ ಆಗೋಯ್ತು. ಏನು ಗುರು ಯಾಕನ್ನ ಕೊಟ್ರಪ್ಪ ಅಂತ. ಅವನಾರ ಬಂದ ಕಾಲನ್ನ ಹೊಂದ್ಕೊಂಡು ಹೊಂಟೋಗ್ಬಿಟ್ಟ. ಬಟ್ ಆದ್ರೂ ಮ್ಯಾಚ್ ಸಕಾಲಾಗಿತ್ತು. CSK ಮೇಲೆ ಗೆದ್ದಕ್ಕಿಂತ ಇವತ್ತು GT ಮೇಲೆ ಫುಲ್ ಖುಷಿ ಆಯಿತು. ಜಾಕ್ಸನ್ ಹ್ಯಾಪಿ. ವಿ ಆರ್ ವೆರಿ ಹ್ಯಾಪಿ, ಇಟ್ಸ್ ವೆರಿ ಜಾಯ್ಫುಲ್ ರಿಯಲಿ. ತುಂಬ ಮ್ಯಾಚ್, ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಮ್ಯಾಚ್. ಫೈನಲಿ ಸೊ RCB ವಿನ್ನರ್. ಯಾವ ಪ್ಲೇಯರ್ ಇಷ್ಟ ನಿಮಗೆ? ಆಲ್ಮೋಸ್ಟ್ ಆಲ್ ಆರ್ ಎವ್ರಿ ಒನ್ ಹಾರ್ಡ್ ವರ್ಕ್. ದಿಸ್ ಮ್ಯಾಚ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. Innings of Virat Kohli was next level. He paid it to the best, and he was just missed the century. He could have got it, but it was next level. They just whitewashed it. That's all. ಕೇಳಿ ಏನು ಬೇಕು ಕೇಳಿ. ಹೇಳಿ ಹೆಂಗಿತ್ತು ಮ್ಯಾಚ್? ಹೆಂಗೈತಲ್ಲ, ಸೂಪರ್ ಮ್ಯಾಚ್. ಆಲ್ ಕ್ರೆಡಿಟ್ ಗೋಸ್ ಟು ಪಡಿಕಲ್. ಕೊಹ್ಲಿ ಆಲ್ಸೋ ಒಳ್ಳೆ ಮಾಡಿದ್ದಾರೆ. ಆಲ್ ಆಫ್ ದಿ ಸಡನ್ ವಿ ಹ್ಯಾವ್ ದ ಡ್ರಾಪ್ ಕ್ಯಾಚ್ ಆಫ್ ವಾಷಿಂಗ್ಟನ್ ಸುಂದರ್. That makes the difference because 41 balls, 80 runs. That made the totally difference. Kohli, once if you give the chance, he's a super player. And at the last, and we are thankful to the Padikkal who have played superbly. That is this. Thank you very much. ಇವತ್ತು ಸಕ್ಕತ್ತಾಗಿತ್ತು ಮ್ಯಾಚು. ವಿರಾಟು 100 ಹೊಡಿಬೇಕಿತ್ತು, ಬಟ್ ಹೊಡೆದಿಲ್ಲ. ನೆಕ್ಸ್ಟ್ ಮ್ಯಾಚ್ ಹೊಡಿದ್ದಾರೆ. ಪಡಿಕಲ್ಲು ನೆಕ್ಸ್ಟ್ ಲೆವೆಲ್ ಆಗಿ ಆಡಿದ್ರು. ಮತ್ತು ಬೌಲಿಂಗು ಚೆನ್ನಾಗಿತ್ತು ನಮ್ಮದು. ಜಾಶ್ ಹೇಜಲ್ವುಡ್ಡು, ಕೃಣಾಲ್ ಪಾಂಡ್ಯ ಬ್ಯಾಟಿಂಗು ನೆಕ್ಸ್ಟ್ ಲೆವೆಲ್. ಈ ಸಲ ಕಪ್ ನಮ್ಮದೇ, ಮುಂದಿನ ಸಲನೂ ಕಪ್ ನಮ್ಮದೇ. ಥ್ಯಾಂಕ್ ಯು ಸರ್. ಸಖತ್ತಾಗಿತ್ತು. ಫುಲ್ಲು ಕಾಸ್ಟ್ಲಿ ಟಿಕೆಟು, 10,000 ಕೊಟ್ಟು ಟಿಕೆಟ್ ತೊಗೊಂಡಿದ್ದೀವಿ. ಮ್ಯಾಚ್ ಮಾತ್ರ ಸೂಪರು. ಒಂದೇ ಏನು ಮಿಸ್ ಆತಂದರೆ ಟಿಮ್ ಡೇವಿಡ್ 6 ಹೊಡಿಲಿಲ್ಲ, ಒಂದೇ ಎಜ್ಜಾಗಿ ಹೋಯ್ತು. ಬಟ್ ಕೊಹ್ಲಿ ಬ್ಯಾಟಿಂಗ್ ಸಖತ್ ಸರ್. RCB ಯಾವತ್ತೂ ಎವರ್ ಗ್ರೀನು. ಈ ಸಲ ಕಪ್ ನಮ್ಮದೇ ಸರ್. ಇವತ್ತು ಮ್ಯಾಚ್ ನೋಡಿ ತುಂಬ ಖುಷಿ ಆಯಿತು. ಕೊಹ್ಲಿ ಒಂದು ಸೆಂಚುರಿ ಆಗಲಿಲ್ಲ ಅನ್ನೋದೊಂದು ಬಿಟ್ಟರೆ ಮ್ಯಾಚ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಇತ್ತು. ಫಸ್ಟ್ ಹಾಫ್ ಮಾತ್ರ ಬೋರ್ ಆಗ್ತಿತ್ತು. ಎಷ್ಟು ಸ್ಕೋರ್ ಮಾಡ್ತಾರೆ ಅನ್ನೋದೇ ಕ್ಯೂರಿಯಾಸಿಟಿನೇ ಬರ್ತಿರ್ಲಿಲ್ಲ. ಸೆಕೆಂಡ್ ಹಾಫ್ ಮ್ಯಾಚ್ ತಗೊಂಡ್ರು, ಹಿಂಗೆ ಮುಗಿಸಿದ್ರು. ಕೊಹ್ಲಿ ಒಂದು ಸೆಂಚುರಿ ಮಿಸ್ ಆಯ್ತು, ಅದು ಬಿಟ್ಟರೆ ಮ್ಯಾಚ್ ಮಾತ್ರ ನೆಕ್ಸ್ಟ್ ಲೆವೆಲು. ಸರ್ ಇವತ್ತು ಅಣ್ಣವ್ರ ಹುಟ್ಟುದಬ್ಬ, ಅಣ್ಣವ್ರಿಗೆ ಗಿಫ್ಟು, ಕರ್ನಾಟಕದಿಂದ ಅಣ್ಣವ್ರಿಗೆ ಗಿಫ್ಟು. RCB ಚಾಂಪಿಯನ್ಸ್, ಮತ್ತೆ ಚಾಂಪಿಯನ್ಸ್ ಆಗೋ ಲಕ್ಷಣದಲ್ಲಿ ಇದ್ದಾರೆ. ನೋಡೋಣ. ಸ್ವಲ್ಪ ಮಿಸ್ ಆಯಿತು, ಹಾಂ ಸೆಂಚುರಿ ಸ್ವಲ್ಪ ಆಗಲಿ, ಅದಾಗತ್ತೆ. ಬ್ಯಾಡ್ ಲಕ್ಕು, ಬಟ್ ಗ್ರೇಟ್ ಇನ್ನಿಂಗ್ಸ್. ಹಾಯ್ ಸರ್, ತುಂಬ ಚೆನ್ನಾಗಿತ್ತು. ನಾವಂತೂ ಎಂಜಾಯ್ ಮಾಡಿದ್ವಿ. ಹೆಬ್ಬಾಳಿಂದ ಬಂದಿರೋದು, ಬ್ಯಾಂಗ್ಳೂರು. ನಾವಂತೂ ತುಂಬ ಎಂಜಾಯ್ ಮಾಡಿದ್ರಿ. ಚೆನ್ನಾಗಿತ್ತು. ಇನ್ನೂ ಚೆನ್ನಾಗಿ ಆಡ್ಬೋಯ್ತು. ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಅವರು ತಡೆಯೋಕ್ಕಾಗಿಲ್ಲ. ಆದರೂ ಗೆದ್ರಲ್ಲ, ಅದೇ ಸಂತೋಷ. ಇಟ್ಸ್ ನಾಟ್ ಈ ಸಲ ಕಪ್ ನಮ್ದೇ, ಇಟ್ಸ್ ಈ ಸಲ ಕಪ್ ನಮ್ಮದು ಅಷ್ಟೇ. ಸಲ ಕಪ್ ನಮ್ಮದು. ಥ್ಯಾಂಕ್ ಯು. ಗ್ರೇಟ್ ಇನ್ನಿಂಗ್ಸ್ ಬೈ ಕೊಹ್ಲಿ ಆ್ಯಕ್ಚುಲಿ. He missed the century, but the homeboy Devdutt Padikkal, what a player it is. He's been like developing his game a lot nowadays. This year he's been a fantastic. I think he will get more centuries this year. ಈ ಸಲ ಈ ಮ್ಯಾಚಿಗೆ ಬಂದಿದ್ದಕ್ಕೆ ಫುಲ್ ಪೈಸಾ ವಸೂಲು ಬ್ರೋ. ಲಾಸ್ಟ್ ಮ್ಯಾಚ್ ಬಂದಿದ್ದೆ, ಲೈಕ್ ವಿನ್ ಆದರು ನಾನು ಬಂದಾಗ, ಬಟ್ ಆದರೆ ಅಷ್ಟು ಎಂಜಾಯ್ಮೆಂಟ್ ಇರಲಿಲ್ಲ. ಈ ಮ್ಯಾಚಲ್ಲಿ ಬಾಲಿಗೂ 4, 6, ಅದರಲ್ಲೂ ಕೊಹ್ಲಿ 80 ಹೊಡೆದಿದ್ದು ತುಂಬ ಖುಷಿ ಆಯಿತು. ಸೊ RCB ಈ ಸಲಿನೂ ಕಪ್ ಗೆಲ್ಲಿ. ಜೈ RCB, ಜೈ ವಿರಾಟ್ ಕೊಹ್ಲಿ. ಲಾಸ್ಟ್ ಟೈಮು ಫೈನಲ್ ಕಪ್ಗೆ ಅಹಮದಾಬಾದ್ ಹೋಗಿದ್ವಿ, ಗೆಲ್ಸಿ ಬಂದಿದ್ವಿ. ಇವತ್ತು ಬಂದು ಇಲ್ಲಿ ಗೆಲ್ಸಿದ್ವಿ. ನೆಕ್ಸ್ಟ್ ಬೆಂಗಳೂರಲ್ಲಿ ಎಷ್ಟೇ ಮ್ಯಾಚ್ ನಡೆದ್ರು ನಾವು ಬಂದು ನೋಡ್ತೀವಿ, ಗೆಲ್ಲಿಸ್ತೀವಿ. ಗೆಲ್ತಾ ಇರಲಿ ಯಾವಾಗಲೂ ಸದಾ ನಮ್ಮ RCB ಚಿರಸ್ಮರಣೀಯ ವಿಜಯನ್ನೇ ಅಂದುಕೋಲಿ. ನಮ್ಮ RCB ನಮ್ಮ ಹೆಮ್ಮೆ, ಕನ್ನಡಿಗರ RCB. ಜೈ RCB. ಸರ್, ಇಷ್ಟು ದಿನ KL ರಾಹುಲ್ ಅಂತ ಇದ್ರಲ್ಲ, ಹೊಡಿಯಲ್ಲ ಅಂತ. ಇವಾಗ ನೋಡಿ, ನಮ್ಮ ಮಣ್ಣಿನ ಮಗ ದೇವದತ್ ಪಡಿಕ್ಕಲ್ ಅವರು ಯಾವ ಥರ ಬಾರಿಸ್ಬೇಕು ಆ ಥರ ಬಾರಿಸಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಓಕೆನಾ? ಜೈ RCB. ಜೈ RCB. ವಿರಾಟ್ ಕೊಹ್ಲಿ ತುಂಬಾ ಚೆನ್ನಾಗಿ ಆಡಿದ್ರು, ಮತ್ತೆ ಟಿಮ್ ಡೇವಿಡ್ ಫಿನಿಶಿಂಗ್ ತುಂಬಾ ಚೆನ್ನಾಗಿತ್ತು. RCB ಸಲ ಪಕ್ಕ ಗೆದ್ದೇ ಗೆಲ್ಲುತ್ತೆ. ಕೊಹ್ಲಿ ಇಷ್ಟನಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.